Hi, hello, dear friends. Welcome back to another video of our YouTube channel. So, this is the homepage of Karnataka Examination Authority, Karnataka Pariksha Pradhikara. All you are eagerly waiting for a KSET 2023 result. Okay. So, already official key answer has been announced. Final key ಉತ್ತರಗಳು ಬಂದಿವೆ. ಸೊ ಈಗ ಕೀ ಉತ್ತರಗಳನ್ನು ಚೆಕ್ ಮಾಡಿದಾಗ ನೀವು ನಿಮ್ಮ ಮಾರ್ಕ್ಸ್ಗಳು ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ನೀವು ಕೌಂಟ್ ಮಾಡಿರ್ಬೋದು. ಬಟ್ ಕ್ವಾಲಿಫೈಡ್ ಆದವರು ಎಲ್ಲ ಎಲಿಜಿಬಲ್ ಆಗ್ತಾರಾ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರ್ಶಿಪ್ಗೆ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಬಿಕಾಸ್ ಟೋಟಲ್ ಆಗಿ 52 ಸಬ್ಜೆಕ್ಟ್ಗಳಿವೆ, 52 ಸಬ್ಜೆಕ್ಟ್ಸ್ಗಳಿವೆ. ಸೊ ಆ 52 ಸಬ್ಜೆಕ್ಟ್ನಲ್ಲಿ ಹೇಗೆ ಮೆರಿಟ್ ಎಷ್ಟು ಯಾವ ಮೆರಿಟ್ನ ಕ್ಯಾಂಡಿಡೇಟ್ಗಳು ಎಲಿಜಿಬಲ್ ಆಗ್ತಾರಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಶೇರ್ ಮಾಡಿದೆ. ಸೊ ಈಗ ರಿಸಲ್ಟಿಗೆ ಬಂದುಬಿಟ್ಟು ಐ ಥಿಂಕ್ ಮೇ ಬಿ ಇವತ್ತು ಬರುತ್ತೋ ನಾಳೆ ಬರುತ್ತೋ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದೀರಾ ನೀವು. KSET 2023ರ ರಿಸಲ್ಟ್ ಮೋಸ್ಟ್ ಪ್ರೊಬ್ಯಾಬ್ಲಿ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ KSET ರಿಸಲ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇದೆ. ಬಟ್ ಇನ್ನೂ ಕೂಡ ಅಫಿಷಿಯಲ್ ಆಗಿ KE ವೆಬ್ಸೈಟ್ನಲ್ಲಿ ಯಾವುದೂ ಕೂಡ ಆ ಥರ ಒಂದು ಮಾಹಿತಿ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ನೀವು KE ವೆಬ್ಸೈಟನ್ನು ಡೈಲಿ ಒಂದು ಸರ್ತಿ ಚೆಕ್ ಮಾಡಿದರೆ ಖಂಡಿತವಾಗಿ ನಿಮಗೆ KSET ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲದಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ KSET ರಿಸಲ್ಟ್ ಬಂದಾಗ ಖಂಡಿತವಾಗಿ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ತಿಳಿಸಲಾಗುವುದು. ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.